ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಮೀನು ಫ್ರೈನ ಮಾಡಲಿಕ್ಕೆ ಮೊದಲಿಗೆ ಬಾಂಗ್ಡ ಮೀನುಗಳನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಮೀನು ಫ್ರೈ ಮಾಡಲಿಕ್ಕೆ ಮೀನನ್ನು ಸೈಡಿಗೆ ಇಟ್ಕೊಳ್ಳಿ. ಒಂದು ತಟ್ಟೆನ ತೊಗೊಂಡು ಆ ತಟ್ಟೆಯಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸಪ್ಪೆ ಬರ್ತದೆ ಮೀನು, ಅದಕ್ಕೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಕಡೆಗೆ ಒಂದು ಸಣ್ಣ ಪೀಸು ಹಸಿ ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡು ಪೇಸ್ಟನ್ನು ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ಮಾಡ್ಕೊಂಡ್ಮೇಲೆ ಆ ಪೇಸ್ಟನ್ನು ಅದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಕೂಡ ಅದಕ್ಕೆ ಸೇರಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಒಟ್ಟಿಗೆ ಸೇರಬೇಕು ಈಗ ಅದಕ್ಕೆ ತೊಳೆದಿರುವಂಥ ಬಾಂಗ್ಡ ಮೀನನ್ನು ತೊಗೊಂಡು ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ 2 ಸೈಡಿಗೂ ಮಸಾಲೆಯನ್ನು ಹಚ್ಕೋಬೇಕು. ಮಸಾಲೆ ಎಷ್ಟು ಚೆನ್ನಾಗಿ ಹಚ್ಕೊತೀವೋ ಅಷ್ಟು ಚೆನ್ನಾಗಿ ರುಚಿ ಬರ್ತದೆ ಮೀನು. 2 ಸೈಡಿಗೂ ಸೇರಿಸ್ಕೋಬೇಕು ಮಸಾಲೆನ. ನಾನು ಮನೆಯಲ್ಲೇ ಇದೇ ಥರ ಮೀನು ಫ್ರೈನ ಮಾಡೋದು. ಅದಕ್ಕೆ ಸ್ವಲ್ಪ ವಿಡಿಯೋನು ಮಾಡ್ಕೊಂಡ್ರೆ ಆಯ್ತೇಳಿ ನಿಮಗೆ ತೋರಿಸ್ಲಿಕ್ಕೆ ನಾನು ವಿಡಿಯೋಸ್ ಕೂಡ ಮಾಡಿಕೊಂಡೆ ಯಾವತ್ತು. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಯಿತು. ಈಗ ಒಂದು ಬಾಳೆ ಎಲೆನ ತಗೋಬೇಕು. ಬಾಳೆ ಎಲೆ ತಗೊಂಡು ಈಗ ಮಸಾಲೆ ಹಚ್ಕೊಂಡಿರೋವಂಥ ಮೀನನ್ನು ಬಾಳೆ ಎಲೆಯಲ್ಲಿ ಇಟ್ಕೋಬೇಕು. 2 ಮೀನು ಇಟ್ಕೊಂಡ್ರೆ ಚಲೋ, ಒಂದೇ ಸಲಕ್ಕೆ ಚೆನ್ನಾಗಿ ಫ್ರೈ ಆಗ್ತದೆ. ಈಗ ಅದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಮೇಲ್ಗಡೆಗೆ ಎಣ್ಣೆನ ಸೇರಿಸ್ಕೊಳ್ಳಿ. ಈಗ ಅದನ್ನು ಮಡಚಬೇಕು. ಎಲೆನ 4 ಸೈಡಿಗೂ ಚೆನ್ನಾಗಿ ಎಲೆನ ಮಡಚಿ ಅದಕ್ಕೆ ಅದರದ್ದೇ ಒಂದು ದಂಟು ಬರ್ತದಲ್ಲ, ಅದರಿಂದ ಕಟ್ಟಬೇಕು. ನಾವು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಸುಡಬೇಕಾದ್ರೆ ಅದು ಓಪನ್ ಆಗಬಾರ್ದು, ಅದಕ್ಕೆ ಕಟ್ಟಬೇಕು. ಈಗ ಗ್ಯಾಸನ್ನು ಹಚ್ಕೊಂಡು ಈ ಥರ ಒಂದು ತವ ಇದ್ದರೆ ಅದನ್ನು ಇಟ್ಕೊಳ್ಳಿ. ಅದ್ರ ಮೇಲ್ಗಡೆಗೆ ಈ ಬಾಳೆ ಎಲೆಯಲ್ಲಿ ಸುತ್ತಿರುವಂಥ ಮೀನನ್ನು ಇಡಬೇಕು. 2 ಸೈಡಿಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಬೇಯಿಸ್ಕೊಂಡಾಯಿತು. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರ್ತದೆ. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.